ನಿಖಿಲ್ ಬಹಳ ಹೊತ್ತು ಹಾಗೇ ನಿಂತಿದ್ದಾಗ ಮೊಬೈಲ್ ಕೂಗಿ ಕರೆಯಿತು. ಸಿಂಚನ ಲೈನ್ನಲ್ಲಿದ್ದಳು. ಕಾಲ್ ಅಟೆಂಡ್ ಮಾಡಿದವನು ಕಂಬಕ್ಕೆ ಹೊರಗೆ ನಿಂತ. ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀಯಲ್ಲ, ನಿಂಗೆ ಬೇರೆ ವಿಷಯಗಳೇ ಸಿಗ್ತಿಲ್ವಾ ಹೇಗೆ? ದಯವಿಟ್ಟು ನನ್ನ ಯಾವುದಕ್ಕೂ ಒತ್ತಾಯಿಸಬೇಡ. ನಾನು ಬಹಳ ವ್ಯವಹಾರಸ್ಥನಾಗಿದ್ದೇನೆ. ಸಿಡುಕಿನಿಂದಲೇ ಉತ್ತರಿಸಿದಾಗ ಹತ್ತಲಿಂದ ಕುಸುಕು ದನಿ ಕೇಳಿಸಿತ್ತು. ಗುಜರಾತ್ನ IMBಯಲ್ಲಿ MBA ಮುಗಿಸುವ ಹೊತ್ತಿಗೆ ಪರಿಚಿತಳಾಗಿದ್ದವಳು ಸಿಂಚನ. ಕರ್ನಾಟಕದ ಕೆಲವು ಮಂದಿ ವಿದ್ಯಾರ್ಥಿಗಳ ಪೈಕಿ ಅವಳು ಒಬ್ಬಳು. ಖ್ಯಾತ ಸಿನಿ ಛಾಯಾಗ್ರಾಹಕನೊಬ್ಬನ ಮಗಳು ಅಂದುಕೊಂಡು ತನ್ನನ್ನು ಪರಿಚಯಿಸಿಕೊಂಡವಳ ಹಿಂದೆ ಸ್ವಾರ್ಥವಿತ್ತು. ಪದವಿ ಪಡೆದುಕೊಂಡು ಹಿಂತಿರುಗುವ ಹೊತ್ತಿಗೆ ಗಂಟು ಬಿದ್ದಿದ್ದಳು. ಅಂತಹ ಕುಲಕ್ಷ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದೆಂದು ದೂರವಿದ್ದಷ್ಟು ಹತ್ತಿರವಾಗ ಬಯಸುತ್ತಿದ್ದಳು. ಕೊನೆಗೆ ಸೋತು ನುಡಿದಿದ್ದ. ತುಂಬ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಸಾಧ್ಯವಾದರೆ ಬ್ಯಾಂಗ್ಳೂರಿಗೆ ಬಂದ ನಂತರ ಭೇಟಿಯಾಗೋಣ. ಆದರೂ ತಾಳ್ಮೆ ಇಲ್ಲದ ಹುಡುಗಿ ಅನಿಸಿತ್ತು. ಕಮ್ಯುನಿಕೇಷನ್ ಇಲ್ಲದಿದ್ದರೆ ಹೇಗೆ? ನೀನು ಮರೆತು ಬಿಡುವ ಚಾನ್ಸೇ ಹೆಚ್ಚು. ದಯವಿಟ್ಟು ಫೋನನ್ನಾದರೂ ರಿಸೀವ್ ಮಾಡು. ಆಗ ಕನಿಕರ ಮೂಡಿತ್ತು. ಧ್ಯೇಯವಿದ್ದದ್ದು ಬೇರೆಯೇ. ಬದುಕಿನಲ್ಲಿ ಡ್ಯಾಡ್ ಕಲಿಸಿದ ಘನತೆ ಗೌರವಗಳನ್ನೆಲ್ಲ ಉಳಿಸಿಕೊಳ್ಳಬೇಕಾಗಿತ್ತು. ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಪಾಲಿಸಿಕೊಂಡು ಬಂದವರು. ಎತ್ತರಕ್ಕೆ ಹೇರಿದ್ದು ಸಾಮಾನ್ಯದ ಸಂಗತಿಯಲ್ಲ. ರಿಟೈರ್ಡ್ ಆಗುವ ಹೊತ್ತಿಗೆ ಮನೆ ಆಸ್ತಿ ಎಂದು ಅಷ್ಟೊಂದು ಹಣಿ ಸುರಿದದ್ದು ವ್ಯತ್ಯವಾಗಿರಲಿಲ್ಲ. ಆದರೆ ಒಂದೇ ಕಡೆ ನೆಲ ನಿಂತ ಮೇಲೆ ಅವನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವುದು ಸುಲಭವಲ್ಲ. ಹಾಗಂತ ಹಿರೊಬ್ಬ ಮಗನನ್ನು ದೂರವಿರಿಸಲಾರರು. ತಮ್ಮ ಪ್ರೀತಿಯನ್ನೆಲ್ಲ ಅವನಿಗೆ ಮೀಸಲಿಟ್ಟಿದ್ದರು. ಮುಂದೆ MBAಗೆ ಸೇರುವಾಗಲೂ ಆಕ್ಷೇಪವೆತ್ತಿದ್ದು ವಾಣಿಶ್ರೀಯವರು ಮಾತ್ರ. ಬಿಡು, ಆ ಓದು ಎಲ್ಲರಿಗೂ ಸಿಗೋಲ್ಲ. 2 ವರ್ಷ ಕಲಿತು ಬರಲಿ. ಒಪ್ಪಿಗೆ ಎತ್ತಿದ್ದು ಹೆಚ್ಚು. ಓದಿನ ಕಡೆಗೆ ಸಂಪೂರ್ಣ ಗಮನವಿತ್ತು. ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆದಾಗ ಕಂಪನಿಯವರೇ ಬಂದು ಕರೆದಿದ್ದರು. ನೀನು ದೂರವಾಗಿ ಬಿಟ್ಟರೆ ನಮ್ಮ ಬದುಕಿಗೆ ಅರ್ಥವಿರುವುದಿಲ್ಲ. ಅಂಥ ಆಲೋಚನೆ ಬಿಟ್ಟು ಬಿಡು. ಹಣದ ಚಿಂತೆ ಬೇಡ. ನಾನು ಗಳಿಸಿರುವುದು ನಿನ್ನ ಕಾಲಕ್ಕೆ ಸಾಕಾಗುತ್ತದೆ. ಇಲ್ಲಿ ಏನೇದರೂ ಬಿಸ್ನೆಸ್ ಮಾಡಿಕೊಂಡಿರು. ಸಲಹೆ ಇತ್ತಾಗ ವಾಣಿಶ್ರೀಯವರಿಗೂ ನೆಮ್ಮದಿ ಎನಿಸಿತು. ಬೇರೆ ಮಕ್ಕಳ ಥರ ಹಠ ಹಿಡಿದು ವಿದೇಶಕ್ಕೆ ಹಾರುತ್ತಿದ್ದರೆ ದುಃಖಿತರಾಗಿಯೇ ಇರುತ್ತಿದ್ದರೋ ಏನೋ. ಅಂತೂ ಆತನು ಒಪ್ಪಿಕೊಂಡ ಮೇಲೆ ನೀಡಿದಾದ ಉಸಿರು ದಬ್ಬಿದರು. ನಿಖಿಲ್ ಎಂಟರ್ಪ್ರೈಸಸ್ ಆರಂಭವಾಗುವ ಹೊತ್ತಿಗೆ ಸುಮ್ಮನೆ ಕಾಲಹರಣಕ್ಕೆ ಎಂದು ತಿಳಿದಿದ್ದವರ ನಂಬಿಕೆ ಬುಡಬೈಲು ಮಾಡುವಂತೆ ವ್ಯವಹಾರ ವಿಸ್ತರಿಸಿತು. 1 ವರ್ಷದಲ್ಲಿಯೇ ನಿರೀಕ್ಷೆಗಳು ಮೀರಿ ಹೆಸರು ಗಳಿಸಿತ್ತು. ಮಗನ ಬೆಂಬಲಕ್ಕೆ ನಿಂತವರಿಗೆ ದೇವರು ಎಲ್ಲೂ ಮೋಸ ಮಾಡಲಿಲ್ಲವೆನಿಸಿತು. ಅವನ ಹೇಳಿಕೆ ಹಿಂದೆ ಯಾರ್ಯಾರು ಇರುವರೆನ್ನುವುದನ್ನು ತಿಳಿದುಕೊಳ್ಳುವ ಕುತೂಹಲವೂ ಇರಲಿಲ್ಲ. ಜೊತೆಗೆ ಅಲ್ಲಿಗೆ ಹೋಗುವ ಆಸಕ್ತಿಯೂ ಇರಲಿಲ್ಲ. ಸಂಜೆ ಹೊತ್ತು ಮಡದಿಯ ಜೊತೆಗೆ ಅಡ್ಡಾಡಿ ಬರುವಾಗಲೂ ಬಹಳ ಸರಳವಾಗಿ ಇರುತ್ತಿದ್ದರು. ಮಗನ ಸಾಧನೆಯ ಹಿಂದೆ ಉತ್ತೇಜನ ಮಾತ್ರ ಅವರುಗಳದ್ದು. ತಮ್ಮ ಬಳಿ ಇದ್ದ ಕಾರನ್ನು ಮಗನಿಗೆ ದಾನರೂಪದಲ್ಲಿ ಕೊಟ್ಟರು. ಪಕ್ಕಾ ವ್ಯವಹಾರಸ್ಥ. ಅದನ್ನು ನಿರಾಕರಿಸಿದ. ಅವನ ಅಭಿರುಚಿಗೆ ತಕ್ಕಂತೆ ಒಳ್ಳೆಯ ಲಕ್ಸುರಿ ಗಾಡಿಯೇ ಬೇಕಿತ್ತು. 6 ತಿಂಗಳೊಳಗೆ ಬಂದ ಲಾಭದಲ್ಲಿಯೇ ಲ್ಯಾನ್ಸ್ ತಂದು ಮನೆಯಲ್ಲಿದ್ದರೂ ನಿಲ್ಲಿಸಿದ. ಹೆಮ್ಮೆಯಿಂದ ಮಗನ ಭುಜ ತಟ್ಟಿದರು. ಆಫೀಸ್ನ ಇಂಟೀರಿಯರ್ನಿಂದ ಹಿಡಿದು ಪ್ರತಿಯೊಂದರ ಹಿಂದೆಯೂ ಮಾಡರ್ನ್ ಥಾಟ್ ಅಥವಾ ಅವನ ಎಥಿಕ್ಸ್ ಎದ್ದು ಕಾಣುತ್ತಿತ್ತು. ಮನಸ್ವಿತ ಬಂದ ನಂತರವಂತೂ ಅವನಿಗೆ ಕುಳಿತರೂ ಪುರುಸೊತ್ತಿಲ್ಲದಷ್ಟು ಕೆಲಸ. ಅವಳೇ ಸರಿಯಾದ ಆಯ್ಕೆ ಅನಿಸಿ ಸಮಸ್ತ ಜವಾಬ್ದಾರಿಯನ್ನು ಅವಳ ಹೆಗಲಿಗೆ ಇರಿಸಿದ. ಪ್ರೊಬೆಷನರಿ ಅನ್ನುವ 6 ತಿಂಗಳು ನೆಪ ಮಾತ್ರಕ್ಕೆ. ಆಗಲೇ ಅವಳು ಭಾರಿ ಮೊತ್ತದ ಸಂಬಳ ಪಡೆಯುವಂತಾಗಿತ್ತು. ಆ ಹಣವನ್ನು ಸೇರಿಸಿ ಇಡುತ್ತಿದ್ದರೆ 1-2 ವರ್ಷಗಳಲ್ಲಿಯೇ ಸಣ್ಣದೊಂದು ಸೈಟ್ ಖರೀದಿಸಬಹುದಿತ್ತು. ಆದರೆ ತಂದೆಯ ಬೆನ್ನಿಗೆ ಅಂಟಿಕೊಂಡ ಬಡತನದ ಸಾಲದ ಹೊರೆಯನ್ನು ಹೇರಿಸಿತ್ತು. ಹೀಗೆ ಅವರುಗಳ ಮೊಂಡುತನವೂ ಇತ್ತು. ಮನೆಯನ್ನು ಪಡೆಯುವಲ್ಲಿ ಪಟ್ಟ ಶ್ರಮ ಅಧಿಕವಾಗಿದ್ದರೂ ಅದರ ಮೇಲಿನ ಸಾಲದ ಬಾಧೆಯು ವಿಪರೀತವಾಗಿತ್ತು. ಬಡ್ಡಿಗೆ ಬಡ್ಡಿ ಸೇರಿ ಎಷ್ಟು ತೀರಿಸುತ್ತಾ ಬಂದರೂ ಇನ್ನಷ್ಟು ಉಳಿದಿರುವಾಗ ಕಂಗಾಳಾಗಿದ್ದಳು. ಆದಾಯದ ಮೂಲವೇ ಅಲ್ಲದ ಅಂಗಡಿಯಿಂದಲೂ ಉಪಯೋಗವಿರಲಿಲ್ಲ. ಸುಮ್ಮನೆ ಅಲ್ಲೊಂದಷ್ಟು ಬಾಡಿಗೆಗೆ ಹಣಗಳನ್ನು ಇನ್ವೆಸ್ಟ್ ಮಾಡುವುದರಲ್ಲಿಯೂ ಅರ್ಥವಿರಲಿಲ್ಲ. ಶ್ರೀನಿವಾಸರು ಅದನ್ನು ಬಿಡಲೊಲ್ಲರು. ಧರ್ಮ ಸಂಕಟದಲ್ಲಿ ನರಳುವಂತಾಗಿತ್ತು. ಆಗೊಂದು ಕೆಲಸ ತನ್ನನ್ನು ಅರಸಿ ಬರುತ್ತಿದ್ದರೆ ಏನು ಮಾಡಬೇಕೆನ್ನುವ ಪ್ರಶ್ನೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿದಂತೆ ಆಗುತ್ತಿತ್ತು. ಎಲ್ಲವೂ ಸುಳ್ಳೇ ಅನ್ನುವ ಪ್ರಾಪಂಚಿಕ ಸತ್ಯ ಬಹುಬೇಗನೆ ತಿಳಿಯಿತು. ಕಟ್ಟಿದ ಕನಸುಗಳ ನಕ್ಷತ್ರ ಮಾಲೆ ಎಂದೋ ಉರಿದು ಹೋಗಿತ್ತು. ಆದರೆ ಎಲ್ಲೋ ಒಂದು ಬೆಳಕಿನ ಕಿರುದೀಪ ಬೆಳಗಿದಂತೆ ಪ್ರವೇಶಿಸಿದವನು ಅರವಿಂದ್. ಅವನ ಮೇಲ್ ಡಿಲೀಟ್ ಮಾಡಿದ 2 ದಿನಗಳಲ್ಲಿ ಮತ್ತೊಂದು ಮೇಲ್ ತನ್ನ ಹೆಸರನ್ನು ಉದ್ದೇಶಿಸಿಯೇ ಬರೆದಿತ್ತು. ಆ ಆತ್ಮೀಯತೆಯ ಮೇಲ್. ತನ್ನ ಬಗ್ಗೆ ಆತ ತಿಳಿದುಕೊಂಡಿರಬಹುದಾದ ವಿಷಯಗಳು ಕುತೂಹಲಕ್ಕೆ ನಾಂದಿಯಾಗಿದ್ದವು. ಜಂಕ್ ಮೇಲ್ಗಳ ಜೊತೆಗೆ ಅದನ್ನು ಸೇರಿಸುವ ಹಾಗೆ ಇರಲಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ತೆರೆದು ಓದಿ ಪುಳುಕಗೊಳ್ಳುತ್ತಿದ್ದದೇ ಹೆಚ್ಚು. ಅರವಿಂದ್ ಹೃದಯದ ಸಮೀಪಕ್ಕೆ ಬಂದ ಹೆಸರೆನಿಸಿತು. ಯಾರು, ಏನು, ಎಲ್ಲಿಂದ, ತನ್ನ ಮೇಲ್ ID ಹೇಗೆ ಗಳಿಸಿಕೊಂಡ?
ಹಾಗೆಯೇ ಸಾವಿರಾರು ಪ್ರಶ್ನೆಗಳು ಉದ್ಭವಿಸಿ ಮತ್ತಷ್ಟು ಕುತೂಹಲ ಕೆಳೆಯುತ್ತಿತ್ತು. ಕಂಪ್ಯೂಟರ್ ಪ್ರೋಗ್ರಾಮರ್ ಅನುಷಳನ್ನು ಕರೆದು ಮೇಲ್ ಎಲ್ಲಿಂದ ಬಂತೆನ್ನುವುದನ್ನು ಪತ್ತೆ ಹಚ್ಚಲು ಸಾಧ್ಯವೇ ಎಂದು ತಿಳಿಯುವ ಮನಸ್ಸಾದರೂ ಆ ವಿಷಯ ಅವಳಿಂದ ಇಡೀ ಆಫೀಸ್ಗೆ ಹಬ್ಬಿ ಅಲ್ಲಿಂದ ಅದು ಬಾಸ್ನವರೆಗೆ ತಲುಪುವುದು ಬೇಡವೆನಿಸಿತು. ಮತ್ತೊಮ್ಮೆ ಮೇಲ್ ತೆರೆದು ಎಲ್ಲಿಂದ ಬಂದಿದೆ ಎನ್ನುವುದಾದರೂ ತಿಳಿಯುತ್ತದೋ ಏನೋ ಅನ್ನುವ ಕುತೂಹಲವಿತ್ತು. ಆ ಕುತೂಹಲಕ್ಕೆ ಅನಿವಾರ್ಯವಾಗಿ ಕಡಿವಾಣ ಹಾಕಿಕೊಂಡಾಗ ನಿಖಿಲ್ ಬರಲು ಹೇಳಿ ಕಳುಹಿಸಿದ. ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ ಗಂಭೀರವಾಗಿತ್ತು. ಬೇರೇನನ್ನು ಆಲೋಚಿಸುವಂತೆ ಇರಲಿಲ್ಲ. ಹೇಳಿ ಅನ್ನುವಂತೆ ಕುಳಿತಳು. ನಾಳೆ ಒಂದು ಮುಖ್ಯವಾದ ಕೆಲಸವಿದೆ. ನೀವು ನನ್ನ ಜೊತೆ ಬ್ಯಾಂಗ್ಳೂರ್ಗೆ ಹೊರಡಬೇಕು. ಇದು ನಿಖಿಲ್ ಎಂಟರ್ಪ್ರೈಸಸ್ನ ಭವಿಷ್ಯದ ಪ್ರಶ್ನೆ. ಅವನ ಮಾತಿನ ಹಿಂದಿರುವುದೇನು? ನಿಖಿಲ್ ಮತ್ತು ನಿಖಿಲ್ ಎಂಟರ್ಪ್ರೈಸಸ್ನ ಭವಿಷ್ಯದ ಪ್ರಶ್ನೆಯೇ? ಅಷ್ಟೊಂದು ಗಂಭೀರವಾದ ವಿಷಯವೇ? ಆದರೆ ಬ್ಯಾಂಗ್ಳೂರ್ಗೆ ಹೋಗಿ ಬರುವುದು ಸಾಧ್ಯವೇ? ಅದು ನಿಖಿಲ್ ಜೊತೆಗೆ? ಒಪ್ಪಿಕೊಳ್ಳಲಾರರು. ದಯವಿಟ್ಟು ಬೇರೆ ದಾರಿ ಇಲ್ಲವೇ? ತಟ್ಟನೆ ಅವಳ ಮುಖವನ್ನೇ ನೋಡಿದ. ಮುಗ್ಧತೆ ಇತ್ತು ಪ್ರಶ್ನೆಯಲ್ಲಿ. ಇದು ವ್ಯವಹಾರಕ್ಕೆ ಸಂಬಂಧಿಸಿದು. ನಿಮ್ಮಿಂದ ಮಾತ್ರ ಸಾಧ್ಯ ಅನಿಸಿತ್ತು. ವಿಷಯವನ್ನು ಸಂಪೂರ್ಣವಾಗಿ ಹೇಳಲಾರ. ಅವಳ ಒಪ್ಪಿಗೆ ತಿಳಿದ ನಂತರವೇ ಹೇಳುವುದೆಂದುಕೊಂಡ. ಅನುಮತಿಗಾಗಿ ಮನೆಯಲ್ಲಿ ಹೇಳುವ ಅಗತ್ಯವಿರಲಿಲ್ಲ. ಹೇಳಿದರೆ ಖಂಡಿತ ಒಪ್ಪಿಗೆ ನೀಡಲಾರರು. ಹಾಗಂತ ಹೇಳದೆಯೂ ವಿಧಿ ಇರಲಿಲ್ಲ. ನರಸಿಂಹಯ್ಯ ಊರಿಗೆ ಗುಲ್ಲು ಹರಡಿದರೆ ತನಗೆ ಪೆಟ್ಟು. ಇದನ್ನೆಲ್ಲ ಗುಟ್ಟಾಗಿ ನಿಭಾಯಿಸುವುದು ಸೂಕ್ತವೆನಿಸಿತು. ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವುದು ಅನಿವಾರ್ಯವಾಯಿತು. ಕಂಪನಿಯ ಏಳಿಗೆಗಾದರೆ ಸರಿ, ನನಗೆ ತೊಂದರೆಯಾದರೂ ಆಗಿಲ್ಲ. ಬರ್ತೀನಿ. ಸಂಪೂರ್ಣ ಅಲ್ಲದಿದ್ದರೂ ಅನುಮತಿ ದೊರೆತಾಗ ಸಂತಸಗೊಂಡ ನಿಖಿಲ್ ಇನ್ನು ವಿಷಯ ಮುಚ್ಚಿಡುವುದು ಸಾಧ್ಯವಿಲ್ಲವೆನಿಸಿತ್ತು. ತನ್ನ ಹಳೆಯ ಸ್ನೇಹಿತ ಆಶುತೋಷ್ ಬ್ಯಾಂಗ್ಳೂರ್ಗೆ ಬರ್ತಿದ್ದಾನೆ. ನಮ್ಮ ಸಂಸ್ಥೆಯಲ್ಲಿ ಪಾಲುದಾರಿಕೆಗಾಗಿಯೇ. ವ್ಯವಹಾರ ಚಾಣಕ್ಯತೆ ಇದ್ದವಳು ಕೇಳಿದಾಗ ಗಂಭೀರ ಮುಖ ತನ್ನಗಾಯಿತು. ಆತ ಬರುವುದು ವ್ಯವಹಾರದ ಮೇಲಲ್ಲ. ಅವನು ಪಕ್ಕಾ ದೇಶ ಸೇವೆಗೆ ನಿಂತವನು. ಕಾಶ್ಮೀರದ ಬ್ಯಾರಕ್ಗಳಲ್ಲಿ ಸೇವಾನಿರತ. ಬ್ಯಾಂಗ್ಳೂರ್ಗೆ ಬರದೆ 2 ವರ್ಷಗಳ ಮೇಲಾಯಿತು. ಅವನ ತಂದೆ ನಮ್ಮ ಫ್ಯಾಮಿಲಿ ಫ್ರೆಂಡ್. ಅವರು ದೇಶ ಸೇವೆಗಾಗಿ ಪ್ರಾಣತ್ಯಾಗ ಮಾಡೋರು. ಅಂತಹ ವ್ಯಕ್ತಿಯನ್ನು ನಿಮಗೆ ಪರಿಚಯ ಕೂಡ ಮಾಡಿಸಬೇಕು. ಅವನ ಮಾತುಗಳು ಅರ್ಥವಾಗಲೇ ಇಲ್ಲ. ಅವರ ಫ್ಯಾಮಿಲಿ ಫ್ರೆಂಡ್ಸ್ಗೆ ತನ್ನನ್ನು ಪರಿಚಯಿಸುವ ಅಗತ್ಯವೇನು? ಈಗಷ್ಟೇ ನಿಖಿಲ್ ಎಂಟರ್ಪ್ರೈಸಸ್ನ ಭವಿಷ್ಯದ ಪ್ರಶ್ನೆ ಅಂದ್ರಲ್ಲ. ಇದರಲ್ಲಿ ಬರೀ ನಿಖಿಲ್ನ ಪಾತ್ರ ಇದೆ ಹೊರತು ನಿಖಿಲ್ ಎಂಟರ್ಪ್ರೈಸಸ್ನ ವ್ಯವಹಾರವಿಲ್ಲ ಅನ್ನುವ ಮಾತು ನಾಲಗೆಯ ತುದಿಯವರೆಗೆ ಬಂದು ಜಾರದೆ ನಿಂತಿತ್ತು. ಅವಳನ್ನೇ ಅಲೆಯುವಂತೆ ನೋಡಿದ. ನಿಮಗೆ ಕುತೂಹಲ ಇರಬಹುದು, ಇದು ನಿಖಿಲ್ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ. ನಿಜವಾಗಿಯೂ ಇದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ವಿಷಯ. ಹಾಗಾಗಿ ನಾನು ನಿಮ್ಮನ್ನು ಒತ್ತಾಯಿಸ್ತಾ ಇರುವುದು. ಮಾತು ಪೂರ್ತಿಗೊಳಿಸಿದಂತೆ ನಿಲ್ಲಿಸಿದ. ಅವನ ಮುಖದಲ್ಲಿ ಯಾವುದೋ ಲೆಕ್ಕಾಚಾರಗಳು ತಾಕಲಾಡುವಂತೆ ಕಂಡಿತು. ಪಕ್ಕ ವ್ಯವಹಾರಸ್ಥನಾಗಿದ್ದು ಇಷ್ಟೊಂದು ಎತ್ತರಕ್ಕೆ ಏರಲು ಸಾಧ್ಯವಾಯಿತೇನೋ ಅನಿಸಿತು. ಮೊದಲನೇದಾಗಿ ಅವನ ತಂದೆಗೆ ಸೇರಿದ ಆಸ್ತಿ ಅಂದರೆ ಸ್ವಂತ ಮನೆಯನ್ನು ಮಾರಾಟ ಮಾಡುವುದಕ್ಕೆ ಹೊರಟಿದ್ದಾನೆ. ಆ ಮನೆ ಯಾರ್ಯಾರ ಕೈ ಸೇರೋ ಬದಲು ನಾವೇ ಕೊಂಡುಕೊಂಡರೆ ಹೇಗೆ? ತಟ್ಟನೆ ಅವನ ಮುಖವನ್ನು ನೋಡಿದಳು. ಅಲ್ಲಿರಬಹುದಾದ ಭಾವನೆಗಳಾವುವು ಎಂದು ತಿಳಿಯಲಿಲ್ಲ. ನಾವೇ ಅನ್ನುವ ಪದದ ನಿಖರವಾದ ಅರ್ಥ ಆ ಸಂದರ್ಭದಲ್ಲಿ ತಿಳಿಯಲಿಲ್ಲ. ಮತ್ತೆ ಅವನು ಮುಂದುವರಿಸಿ, ಈ ಮನೆಗೆ ಇನ್ವೆಸ್ಟ್ ಮಾಡಬೇಕಿದ್ದರೆ ಶೇರ್ಗಳಿಗೆ ಹಾಕಿರುವ ಹಣವನ್ನು ವಾಪಸ್ ಪಡ್ಕೊಳ್ಬೇಕು. ಮಾತ್ರವಲ್ಲ, ಹೀಗಿರುವ ಲಾಭದಲ್ಲಿ ಸ್ವಲ್ಪವನ್ನಾದರೂ ಅದಕ್ಕೆ ಹಾಕಬೇಕು. ಉಳಿದಂತೆ ಬ್ಯಾಂಕ್ ಲೋನ್ ತೆಗೆದುಕೊಳ್ಳುವುದು ಉತ್ತಮ. ಇದಕ್ಕೆ ನಿಮ್ಮ ಅಭಿಪ್ರಾಯ ಮುಖ್ಯ. ತೀರಾ ಫ್ಯಾಮಿಲಿ ಮ್ಯಾಟರ್. ವ್ಯವಹಾರಕ್ಕೆ ತಿರುಗಿದ್ದು ಸೋಜಿಗವೆನಿಸಿತು. ಇದರಲ್ಲಿ ತನ್ನ ಅಭಿಪ್ರಾಯ ಅಗತ್ಯವಿಲ್ಲವೆನಿಸಿತು. ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಕ್ಯಾಲ್ಕುಲೇಟ್ ತೆಗೆದುಕೊಳ್ಳುವ ಮನುಷ್ಯ ಆತ. ಸರಿಯಾದ ದಾರಿಯಲ್ಲಿಯೇ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. ಷೇರುಗಳ ಬೆಲೆ ಅಧೋಮುಖಿಯಲ್ಲಿರುವಾಗ ಈ ರಿಸೆಷನ್ ಸಮಯದಲ್ಲಿ ರಿಟರ್ನ್ಸ್ ಅಷ್ಟೊಂದು ಸಿಗಲಾರದು. ಇದು ಸಾಮಾನ್ಯ ಜ್ಞಾನವಿರುವ ಎಲ್ಲರಿಗೂ ತಿಳಿದಿರುವ ವಿಷಯ. ಈ ಷೇರುಗಳ ಬಗ್ಗೆ ಯಾಕೆ ಆಲೋಚಿಸ್ತಿರುವನೋ ತಿಳಿಯಲಿಲ್ಲ. ಅದಕ್ಕಿಂತಲೂ ಬ್ಯಾಂಕ್ ಲೋನ್ ತೆಗೆದು ಅಭಿವೃದ್ಧಿಯಲ್ಲಿರುವ ಕಂಪನಿಯ ಲಾಭಾಂಶದಿಂದ ಅದನ್ನು ಆದಷ್ಟು ಬೇಗ ಮುಗಿಸಿದರೆ ಲಾಭ. ಅವಳು ತನ್ನ ಅಭಿಪ್ರಾಯವನ್ನು ಮಂಡಿಸಿದಾಗ ಆಲೋಚನೆಗೆ ಹೇಳಿದ. ಕೊನೆಗೆ ಅವಳ ಅಭಿಪ್ರಾಯವನ್ನು ಒಪ್ಪಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿ ಬರುವ ನಿರ್ಧಾರವನ್ನು ಗಟ್ಟಿಗೊಳಿಸಿದ. ಮನೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವ ಅಗತ್ಯವಿಲ್ಲವೆನಿಸಿತು ಮನಸ್ವಿತಳಿಗೆ. ಆದರೆ 2 ದಿನ ಮನೆಯಿಂದ ದೂರ ಉಳಿದರೆ ಏನೋ ಎಂತೆಲ್ಲ ಪ್ರಶ್ನೆಗಳು ಮೂಡುವುದು ಸಹಜ. ಅದಕ್ಕೊಂದು ಸರಿಯಾದ ಕಾರಣವನ್ನು ಹುಡುಕುವುದು ಅಗತ್ಯವಿತ್ತು. 2 ದಿನ ಪ್ರವಾಸಕ್ಕೆ ಹೋಗುವ ಆಲೋಚನೆ ಇದೆ. ಭಾಮಿನಿಯವರು ತರಕಾರಿ ಹೆಚ್ಚುವುದನ್ನು ನಿಲ್ಲಿಸಿ ಮಗಳನ್ನು ಸಂಶಯದ ದೃಷ್ಟಿ ಬೀರಿದರು. ನೀನು 2 ದಿನ ಕೆಲಸಕ್ಕೆ ರಜೆ ಹಾಕಿದರೆ ಲೋನ್ ಕಟ್ಟುವುದಕ್ಕೆ ಆಗುತ್ತಾ? ತನ್ನ ಭವಿಷ್ಯದ ಕತ್ತಲೆಯ ಬಗ್ಗೆ ಮಾತನಾಡಿದವರು ತಮ್ಮ ಸ್ವಾರ್ಥವನ್ನೇ ಎತ್ತಿ ಹಿಡಿದಾಗ ನೊಂದುಕೊಂಡಳು. ಆಫೀಸ್ನವರೆಲ್ಲ ಸೇರಿಯೇ ಹೋಗ್ತಾ ಇರೋದು.
ಚುಟುಕಾಗಿ ಹೇಳಿದ ಮೇಲೆ ನಿನ್ನಿಷ್ಟ ಅಂದುಕೊಂಡು ತಮ್ಮ ಕೆಲಸ ಮುಂದುವರಿಸಿದರು. ಮನೆಗಾಗಿರುವ ಸಾಲದ ಹೊರೆ ಇನ್ನಷ್ಟಿತ್ತು. ಅದನ್ನು ತೀರಿಸಲು ಎಷ್ಟು ಸಮಯವಿದೆ ಅನಿಸಿದರೂ ಆ ಕೆಲಸ ಆಗಬೇಕಾದ ಕಷ್ಟವಾದರೂ ಒಪ್ಪಿಕೊಂಡಿದ್ದಳು. ತಂದೆಯ ಬಳಿ ಪ್ರತ್ಯೇಕ ಹೇಳಬೇಕೆನಿಸಲಿಲ್ಲ. ಮಗಳ ಮೇಲೆ ಮೊದಲೇ ಬೇಸರವಿತ್ತು ಅವರಿಗೆ. ನರಸಿಂಹ ಬಂದು ಏನೇನೋ ಅಳಸು ಹೇಳಿದ ಮೇಲೆ ಮಗಳ ಮೇಲಿನ ಮಮಕಾರ ನಶಿಸಿ ಹೋಗಿತ್ತು. ಹಾಗೆಂತ ಜರೆಯಲಾರರು. ತಾವು ತೋಡಿದ ಗುಂಡಿಯನ್ನು ಮುಚ್ಚುತ್ತಿರುವುದು ಅವಳು. ಹಾಗಾಗಿ ಸಮಾಜದಲ್ಲಿ ತಲೆ ಎತ್ತು ನಿಲ್ಲುವಂತಾಗಿತ್ತು. ಡಿಗ್ರಿ ಪಾಸ್ ಮಾಡಿಯೂ ಮುಸುರೆ ತೊಳೆಯುವ ಅದೆಷ್ಟು ಹುಡುಗಿಯರಿಗಿಂತ ತಮ್ಮ ಮಗಳು ಮೇಲು ಅನಿಸಿ ಹೆಮ್ಮೆಯಾಗುತ್ತಿತ್ತು. ಆದರೂ ತನ್ನ ಮಾತಿಗೆ ಅವಳು ಪ್ರತಿಯೊಂದಕ್ಕೂ ವಿರೋಧವೆನ್ನುವಾಗ ಸಹಿಸಲಾರರು. ಮಾತನಾಡಿದರೆ ಎಲ್ಲಿ ಜಗಳ ಆರಂಭವಾಗುತ್ತದೋ ಎಂದು ಹೆದರಿ ಬಾಯಿ ಮುಚ್ಚಿ ಕುಳಿತುಕೊಳ್ಳುವವರು. ಭಾಮಿನಿಯವರು ಅಷ್ಟೇ, ಮಗಳ ವಿಷಯಕ್ಕೆ ಅನಗತ್ಯ ತಲೆ ಹಾಕರು. ಬ್ಯಾಂಗ್ಳೂರಿಗೆ ಹೊರಟು ನಿಂತಾಗಲೂ ಮಾತನಾಡಲಾರರು. ನಿಖಿಲ್ ತನಗಾಗಿ ಸೀಟ್ ರಿಸರ್ವ್ ಮಾಡಿದ್ದ. ಬ್ಯಾಂಗ್ಳೂರಿನಲ್ಲೂ ಅಷ್ಟೇ ಸುವ್ಯವಸ್ಥಿತವಾದ ಕೋಣೆಯನ್ನು ಗೊತ್ತುಪಡಿಸಿದ. ಸುಮಾರು ಸಂಜೆಯ ಹೊತ್ತಿಗೆ ಆಶುತೋಷ್ ಬರುತ್ತಾನೆನ್ನುವುದು ತಿಳಿಯಿತು. ಅಲ್ಲಿಯವರೆಗೂ ಕೋಣೆ ಬಿಟ್ಟು ಕದಲಲಿಲ್ಲ. ಓದುವುದಕ್ಕೆ ಅಷ್ಟು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿದ್ದು ಉತ್ತಮವೆನಿಸಿತು. ಸಂಜೆ ಹೊತ್ತು ಬಾಗಿಲು ಬಡಿದಿದ್ದ ನಿಖಿಲ್. ಬಾಗಿಲು ತೆರೆದಾಗ ಅವನ ಜೊತೆಗೆ ಬಿಳಿ ಚಹರೆಯ 6 ಅಡಿ ಎತ್ತರದ ವ್ಯಕ್ತಿ ನಿಂತಿರುವುದು ಕಂಡಿತು. ಆತನ ಮುಖದಲ್ಲಿ ಮುಗುಳ್ನಗವಿತ್ತು. ನಿಖಿಲ್ ತನ್ನ ಬಗ್ಗೆ ಹೇಳಿರುವ ಕಾರಣ ಆತ ತನ್ನ ಬಗ್ಗೆ ಆತ್ಮೀಯತೆ ತೋರಿಸಿರುವುದು ಸ್ಪಷ್ಟವಾಯಿತು. ಬನ್ನಿ, ಇಲ್ಲೇ ಎಲ್ಲಾದರೂ ಗಾರ್ಡನ್ ರೆಸ್ಟೋರೆಂಟ್ಗೆ ಹೋಗೋಣ. ಆಶುತೋಷ್ನ ಆಹ್ವಾನಕ್ಕೆ ತಲೆಯುಲುಗಿಸಿದಳು. ಕೋಣೆ ಬಾಗಿಲು ಹಾಕಿ ಕೀಯನ್ನು ತಂದು ರಿಸೆಪ್ಷನ್ ಕೌಂಟರ್ನಲ್ಲಿ ಕೊಟ್ಟಾಗ ಇಬ್ಬರು ಕಾರಿನ ಬಳಿ ತನಗಾಗಿ ಕಾಯುವುದು ಕಾಣಿಸಿತ್ತು. ಅವಳು ಕಾರಿನ ಬಳಿ ಬರುವಷ್ಟರಲ್ಲಿ ಕಾರಿನ ಬಾಗಿಲು ತೆರೆದು ಬನ್ನಿ ಎಂದು ಆಹ್ವಾನಿಸಿದ ಆಶುತೋಷ್. ಕಾರಿನ ಒಳಗಿನ ತಂಪು ಅವೇ ಹಿತಕರವಾಗಿತ್ತು. ಅತಿ ಆಡಂಬರದ ಒಂದು ಡ್ರೈವ್-ಇನ್ ರೆಸ್ಟೋರೆಂಟ್ಗೆ ಬರುವಾಗ ಶ್ರೀಮಂತರದೇ ದಂಡು. ಬಗೆ ಬಗೆಯ ಕಾರುಗಳು ಅಲ್ಲಿ ನಿಂತಿರುವುದು ಕಾಣಿಸಿತ್ತು. ತಾನು ಹುಟ್ಟಿದ್ದ ಸೀರೆಯನ್ನು ಉಳಿದವರ ಡ್ರೆಸ್ ಜೊತೆಗೆ ಅನಲೈಸ್ ಮಾಡಿಕೊಂಡಾಗ ಅವರಿಗಿಂತ ತಾನೇನು ಕಡಿಮೆ ಇಲ್ಲವೆನಿಸಿತು. ಕಾರಿನ ಬಳಿ ಬೇರರ್ ಬಂದು ನಿಂತಾಗ ಮೈಸೂರು ಮಸಾಲೆ ದೋಸೆಗೆ ಆರ್ಡರ್ ಮಾಡಿ ಮುಸುಂಬಿ ಜ್ಯೂಸ್ ತರುವಂತೆ ಹೇಳಿದ ನಿಖಿಲ್. ಆ ಹೊತ್ತಿಗೆ ಹೊಟ್ಟೆ ಕೂಡ ತಾಳ ಹಾಕುತ್ತಿತ್ತು. ಬಸ್ ಪ್ರಯಾಣದ ಜೊಂಪು ಬೇರೆ ಹಿಡಿದಿರಲಿಲ್ಲ. ಮೇಡಮ್, ನಮ್ಮ ವ್ಯವಹಾರಕ್ಕೆ ನಿಮ್ಮನ್ನು ಮಧ್ಯವರ್ತಿಯಾಗಿ ಆಯ್ಕೆ ಮಾಡಿರೋದು ನನಗಿಷ್ಟ ಆಗಲಿಲ್ಲ. ಕುಚಿಯೋದಕ್ಕೆ ಹೇಳಿದೇನೋ ಇಲ್ಲ. ಶಿವಪೂಜೆಯಲ್ಲಿ ಕರಡಿ ಅನ್ನುವಂತೆ ತನ್ನನ್ನು ಪರೋಕ್ಷವಾಗಿ ನಿಂದಿಸ್ತಿರುವನೇನೋ ತಿಳಿಯದೆ ಆಶುತೋಷ್ ಕಡೆಗೆ ನೋಡಿದಳು. ಅವನ ಮುಖದಲ್ಲಿ ನಗುವಿರುವುದನ್ನು ಕಂಡು ಗಂಭೀರವಾದ ಮಾತಲ್ಲವೆಂದು ತಿಳಿಯಿತು. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಅವನು ಯಾವತ್ತೂ ಹಾಗೆ ತಮಾಷೆ ಮಾಡ್ತಾ ಇರ್ತಾನೆ. ಈಗ ವ್ಯವಹಾರದ ವಿಷಯ ಮಾತನಾಡು ಅಂದರೆ ಮನೇನ ಸೇಲ್ ಮಾಡ್ತಾ ಇಲ್ಲ ಅಂತಿದ್ದಾನೆ. ಏನು ಅನ್ಬೇಕು ನೀವೇ ಹೇಳಿ, ಕಂಪ್ಲೇಂಟ್ ಹೇಳಿದ ನಿಖಿಲ್. ನನ್ನು ಓರೆ ಕಣ್ಣಿನಿಂದ ನೋಡಿದ ಆಶುತೋಷ್. ಮೇಡಮ್, ನಿಖಿಲ್ ಎಂಟರ್ಪ್ರೈಸಸ್ನ ಹಿಂದೆ ನಿಮ್ಮ ಕಾಲ್ಗುಣ ಚಾಣಕ್ಯತೆಯನ್ನು ತುಂಬ ಹೊಗಳ್ತಾ ಇದ್ದಾನೆ. ಅದಕ್ಕಿಂತಲೂ ಮಿಗಿಲಾದದು ಏನಾದರೂ ಇದೆಯೋ ಏನೋ. ಕಣ್ಣು ಮಿಟುಕಿಸಿ ಗೆಳೆಯನತ್ತ ನೋಡಿದವನನ್ನು ಗಮನಿಸಿದವಳೆ ತುಟಿಗಳನ್ನು ಕಚ್ಚಿ ಹಿಡಿದು ಮುಖ ಕೆಂಪಾಗುವುದನ್ನು ತಡೆದುಕೊಂಡಳು. ನೋ, ಹಾಗೇನಿಲ್ಲ. ಮಾತುಗಳು ತಡವರಿಸಿದಾಗ ಗೊಳ್ಳನೆ ನಕ್ಕ. ಕ್ಷಮಿಸಿ, ನಾನು ನಿಮ್ಮ ಮೇಲೆ ಆರೋಪ ಹೊರಿಸ್ತಾ ಇಲ್ಲ. ನನ್ನ ಗೆಳೆಯನನ್ನು ಪ್ರಶ್ನಿಸ್ತಾ ಇದ್ದೇನೆ. ಅವನು ಮಾತೇ ಆಡ್ತಾ ಇಲ್ಲ. ಮೌನಂ ಪಟ್ಟಿಂಗ ಲಕ್ಷಣ ಅಂತಾರಲ್ಲ. ಓರೆಯಾಗಿ ಹಿಂದೆ ಕುಳಿತಿದ್ದವನನ್ನು ಗಮನಿಸಿದ. ಮುಖದ ಬಣ್ಣ ಬದಲಾಯಿತು. ತನ್ನ ಬಗ್ಗೆ ಹಾಡುವಾಗ ಸುಮ್ಮನೆ ಕುಳಿತಿರುವ ನಿಖಿಲ್ ಮೇಲೆ ಅಸಹ್ಯ ಸಿಟ್ಟು ಬಂತಾದರೂ ಅದನ್ನು ತೋರಿಸಿಕೊಳ್ಳಲು ಸಮಯವಲ್ಲವೆನಿಸಿತು. ಬೇರರ್ 3 ಪ್ಲೇಟ್ ತಂದಿತ್ತಾಗ ಕಾರಿನ ಬಾಗಿಲು ತೆರೆದು ತೆಗೆದುಕೊಂಡವರು ತಿಂಡಿ ತಿನ್ನುತ್ತಿರುವಾಗಲೇ ವ್ಯವಹಾರದ ಮಾತು ಹೊರಗೆ ಬಂತು. ಆ ಮನೆಯನ್ನು ನೋಡಿ, ಒಂದು ನಾಮಿನಲ್ ರೇಟ್ ಫಿಕ್ಸ್ ಮಾಡಿಬಿಡಿ. ನಾಮಿನಲ್ ಆಗಿ ಸ್ಕ್ವೇರ್ ಫೀಟಿಗೆ 4,000 ಇದೆ. ಮತ್ತು ನಿಮಗೆ ಬಿಟ್ಟಿರುವುದು ಅಂದಾಗ ನಿಖಿಲ್ ಮನಸ್ವಿತಾಳತ್ತ ನೋಡಿದ. ಸರಿ, ಮನೆ ನೋಡದೆ ಹೇಳಕ್ಕಾಗೋದಿಲ್ಲ. ವ್ಯವಹಾರ ಇಲ್ಲಿ ಮುಖ್ಯ ಅಲ್ಲ. ನಮ್ಮ ತಂದೆ ಕಾಲದಲ್ಲಿದ್ದ ಸಂಬಂಧ ಉಳಿಬೇಕು, ಮುಂದುವರಿಬೇಕು. ಆಶುತೋಷ್ನ ಕಣ್ಣುಗಳಲ್ಲಿ 2 ಹನಿ ನೀರು ಕಾಣಿಸಿತು. ಮನೆಯ ಒಂದೊಂದು ಮೂಲೆಯು ನೆನಪಿನ ನಾವೆಯನ್ನು ಮನದಲ್ಲಿ ತೇಲಿಸಿ 10 ವರ್ಷಗಳ ಹಿಂದಕ್ಕೆ ತಳ್ಳಿತು. ಹೆತ್ತವಳ ಮುಖದ ನೆನಪಿಲ್ಲದೆ ಕೆಲಸದಾಕೆ ಆಸರೆಯಲ್ಲಿ ಬೆಳೆದು ಬದುಕು ಅರ್ಥ ಪಡೆಯುತ್ತಿರುವಾಗ ಭಯೋತ್ಪಾದಕರು ಗುಂಡಿನೇಟಕ್ಕೆ ಬಲಿಯಾಗಿದ್ದರು. ಮೇಜರ್ ಆತ್ಮರಾವ್. ಈ ಕಥೆಯನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ದಿನಾಲು ಕೇಳುವುದಕ್ಕೆ ಮರೆಯಬೇಡಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.